ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಯೋರ್ ಮಧುಕರಿಯಪ್ಪ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ, ಖುಷಿಯಾಗಿ ಆರಾಮಾಗಿ ನಗ್ತಾ ನಗ್ತಾ ಇದ್ದೀರಾ ಅಂತ ಅನ್ಸ್ಕೊತೀನಿ. ಆ್ಯಂಡ್ ದಟ್ ಈಸ್ ಹೌ ವಿ ಹ್ಯಾವ್ ಟು ಲಿವ್ ದ ಲೈಫ್ ಅಲ್ಲ. ಎಲ್ಲರಿಗೂ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಸೊ ವಿ ಜಸ್ಟ್ ಹ್ಯಾವ್ ಟು ಫೋಕಸ್ ಆನ್ ಗುಡ್ ಥಿಂಗ್ಸ್ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಎಂಜಾಯಿಂಗ್ ಎವ್ರಿ ಲಿಟಲ್ ಮೂಮೆಂಟ್ಸ್ ಆಫ್ ದ ಲೈಫ್ ಅಂತ ಫಿಲಾಸಫಿ ಹೇಳ್ತಾ ಐ ಆಮ್ ಸ್ಟಾರ್ಟಿಂಗ್ ಮೈ ಬ್ಲಾಗ್ ಟುಡೇ. ಏನಿಲ್ಲ, ರೀಸೆಂಟಾಗಿ ನಾನು ಮಾಲಿಗೆ ಹೋದಾಗ ಒಂದು ಯೋಗ ಬಾರ್ ತಂದಿದೆ, ವಿಚ್ ಇಸ್ ಪ್ರೋಟೀನ್ ಬಾರ್. ಟೇಸ್ಟ್ ಚೆನ್ನಾಗಿತ್ತು. ಸೊ ಐ ಥಾಟ್ ಅದಕ್ಕೆ ಬೇಕಾದ ಐಟಮ್ಸ್ ಎಲ್ಲ ಮನೇಲೇ ಇತ್ತು, ಟ್ರೈ ಮಾಡಿ ನೋಡೋಣ ಅಂತ ಐ ಆಮ್ ಟ್ರೈಯಿಂಗ್ ಇಟ್ ನಾವು. ಅದಕ್ಕೆ ಬೇಕಾದ ಐಟಮ್ಸ್ ಏನಿಲ್ಲ, ನಾವು ಮನೇಲಿ ಸಿಗುವಂಥ ಡ್ರೈ ಫ್ರೂಟ್ಸ್ ಇರ್ಬೋದು ಆ್ಯಂಡ್ ನಟ್ಸ್ ಇರ್ಬೋದು, ಪ್ಲಸ್ ಓಟ್ಸ್ ಬೇಕಾಗುತ್ತೆ. ಸೊ ಅದನ್ನೆಲ್ಲ ಯೂಸ್ ಮಾಡಿ ಜಸ್ಟ್ ಟ್ರೈ ಮಾಡಿ ನೋಡೋಣ ಅಂತ. ಸೊ ಲೆಟ್ಸ್ ಬಿಗಿನ್. ನಾನೀಗ ಒಂದು ಪ್ಯಾನಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ, ವಿಚ್ ಇಸ್ ಗೀ. ಅದಕ್ಕೆ ಗೋಡಂಬಿ, ದ್ರಾಕ್ಷಿ, ವಾಲ್ನಟ್ ಮತ್ತು ಬಾದಾಮ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ, ವಿಚ್ ಇಸ್ ಕ್ಯಾಶ್ಯೂಸ್, ಆಲ್ಮಂಡ್ಸ್, ವಾಲ್ನಟ್ಸ್ ಆ್ಯಂಡ್ ರಸನ್ಸ್. ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಅಲೆಕ್ಸಾ ಸ್ಟಾಪ್. ನಾನು ಇದಕ್ಕೆ ಒಂದು 3-4 ಫಿಗ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಫಿಗ್ಸ್ ಹಾಕ್ಕೊಂಡು ಅದನ್ನು, ಫಿಗ್ ವಿಚ್ ಇಸ್ ಅಂಜೂರ, ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ನಂದು ವ್ಲಾಗಲ್ಲಿ ಐ ಕಾಂಟ್ ಕೀಪ್ ಇಟ್ ಕಂಪ್ಲೀಟ್ಲಿ ಇನ್ ಕನ್ನಡ, ಯಾಕೆಂದರೆ ಐ ಹ್ಯಾವ್ ಮೆನಿ ಕಲೀಗ್ಸ್ ಹೂ ಡಸಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ. ಸೊ ಇನ್ ಬಿಟ್ವೀನ್ ಐ ಹ್ಯಾವ್ ಟು ಟೇಕ್ ಅಪ್ ಸಮ್ ಇಂಗ್ಲೀಷ್ ವರ್ಡ್ಸ್ ಸೊ ದ್ಯಾಟ್ ದೇ ವಿಲ್ ಕ್ಯಾಚ್ ಇಟ್ ಅಪ್ ಅಂತ. ನಾನು ಆಫೀಸಿಗೆ ಹೋದಾಗೆಲ್ಲ ಹೇಳ್ತಿರ್ತಾರೆ, ಮಧು ಯು ಡೂ ಕನ್ನಡ ವ್ಲಾಗ್ಸ್, ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಅಂತ. ಹಾಗೆ ಐ ಹ್ಯಾವ್ ಟು ಮಿಕ್ಸ್ ಇಟ್ ಅಪ್ ಇನ್ ಮೈ ವ್ಲಾಗ್. ಕನ್ನಡ ಇಂಗ್ಲೀಷ್ ಸಹ ಮಿಕ್ಸ್ ಮಾಡಿ ಐ ಹ್ಯಾವ್ ಟು ಕಂಟಿನ್ಯೂ ಡೂಯಿಂಗ್ ಮೈ ವ್ಲಾಗ್, ಬಿಕಾಸ್ ಐ ಕಾಂಟ್ ಸ್ಟಾಪ್ ಡೂಯಿಂಗ್ ಇಟ್ ಜಸ್ಟ್ ಬಿಕಾಸ್ ಆಫ್ ಲ್ಯಾಂಗ್ವೇಜ್ ಅಲ್ಲ. ಸೊ ಹಾಗಾಗಿ ಸ್ವಲ್ಪ ಕನ್ನಡ ಸ್ವಲ್ಪ ಇಂಗ್ಲೀಷ್ ಮಿಕ್ಸ್ ಮಾಡಿ ಮಾತಾಡಬೇಕಾಗುತ್ತೆ. ಆ್ಯಂಡ್ ಯು ಡೂ ಪ್ಲೀಸ್ ಕೋಆಪ್ರೇಟ್ ವಿತ್ ಮೀ. ಇವಾಗ ನಟ್ಸ್ನ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಇದರಲ್ಲಿ ಪಂಪ್ಕಿನ್ ಸೀಡ್ಸ್ ಇದೆ, ಸನ್ಫ್ಲವರ್ ಸೀಡ್ಸ್ ಇದೆ, ಪ್ಲಸ್ ಆ್ಯಡಿಂಗ್ ಫ್ಯೂ ಚಿಯಾ ಸೀಡ್ಸನ್ನು ಆ್ಯಡ್ ಮಾಡ್ತಿದ್ದೀನಿ. ಈವನ್ ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ತುಪ್ಪದಲ್ಲಿ. ಆ್ಯಂಡ್ ಎಕ್ಸ್ಟ್ರಾ ತುಪ್ಪ ಹಾಕ್ಕೊಳ್ಳೋದು ಬೇಡ, ಪ್ಯಾನಲ್ಲಿ ಇರೋ ತುಪ್ಪನೇ ಸಾಕಾಗುತ್ತೆ. ಪ್ಲಸ್ ಐ ಆಮ್ ಆ್ಯಡಿಂಗ್ ವಾಟ್ ಇಸ್ ದಿಸ್ ಕೊಬ್ಬರಿ ಇತ್ತು ಮನೆಯಲ್ಲಿ, ಸೊ ಹಾಗೆ ಅದನ್ನು ಸಹ ಆ್ಯಡ್ ಮಾಡ್ತಿದ್ದೀನಿ. ಇದನ್ನೆಲ್ಲನೂ ಫ್ರೈ ಮಾಡ್ಕೊಂಡ ನಂತರ ಐ ಆಮ್ ಫ್ರೈಯಿಂಗ್ ಸಮ್ ಓಟ್ಸನ್ನು ಹಾಕ್ಕೊಂಡು ಸಹ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ. ಸೇಮ್ ಪ್ಯಾನಲ್ಲಿ ವಿತ್ ತುಪ್ಪ ವಿಚ್ ವಿ ಹ್ಯಾಡ್ ಬಿಫೋರ್, ಅಷ್ಟೇ ತುಪ್ಪ ಸಾಕು. ಅದರಲ್ಲೇ ಸ್ವಲ್ಪ ಓಟ್ಸ್ನ ಫ್ರೈ ಮಾಡ್ಕೊಬೇಕಾಗುತ್ತೆ. ಇವಾಗ ಫ್ರೈ ಆದ ಓಟ್ಸ್, ನಟ್ಸ್ ಮತ್ತು ಸೀಡ್ಸ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಪೌಡರ್ ಮಾಡ್ಕೊಬೇಕಾಗತ್ತೆ. ಸೊ ನಾನಿವಾಗ ಅದನ್ನೆಲ್ಲ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಓಟ್ಸ್ನ ನಾವು ಗ್ರೈಂಡ್ ಮಾಡ್ಕೊಳ್ಳೋದು ಬೇಡ, ಪೌಡರ್ ಮಾಡ್ಕೊಳ್ಳೋದು ಬೇಡ. ಓಟ್ಸ್ನ ಫ್ರೈ ಮಾಡ್ಕೊಂಡಿದ್ದ ಓಟ್ಸ್ ಸಾಕಾಗುತ್ತೆ, ಪ್ಲಸ್ ಪೌಡರ್ ಮಾಡ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ ಹೀಗಿರುತ್ತೆ. ಈಗ ಇನ್ನೊಂದು ಪ್ಯಾನಿಗೆ ಸ್ವಲ್ಪ ಡೇಟ್ಸ್ನ ಹಾಕಿ ಡೇಟ್ಸ್ನ ಮೆಲ್ಟ್ ಮಾಡಬೇಕಾಗುತ್ತೆ.
ಇನ್ನು ಡೇಟ್ಸ್ ಎಲ್ಲ ಮೆಲ್ಟ್ ಆಗಿ ಒಂದು ಥಿಕ್ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ಅದಕ್ಕೆ ನಾವು ಫ್ರೈ ಮಾಡ್ಕೊಂಡಿದ್ದಂಥ ಓಟ್ಸ್ ಮತ್ತು ನಟ್ಸ್ ಪೌಡರ್ ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟ್ರೇಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಸೇ ಒಂದು 4 hours ವಿ ಹ್ಯಾವ್ ಟು ಕೀಪ್ ಇಟ್ ಇನ್ ಫ್ರಿಡ್ಜ್. ಆಮೇಲೆ ಹೊರಗಡೆ ತೆಗೆದು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ವಿ ಕ್ಯಾನ್ ಸ್ಟೋರ್ ಇಟ್ ಅಪ್. ಟ್ರಸ್ಟ್ ಮೀ ಗೈಸ್, ಟೇಸ್ಟ್ ಇಸ್ ಸೋ ಗುಡ್. ಮತ್ತು ಇದು ಹೆಲ್ದಿ ಆಗಿರೋದ್ರಿಂದ ವಿ ಕ್ಯಾನ್ ಈಟ್ ಎನಿ ಟೈಮ್ ವಿ ವಾಂಟೆಡ್. ಇದಾಗಿತ್ತು ಇವತ್ತಿನ ವ್ಲಾಗ್. ಟೇಕ್ ಕೇರ್ ಗೈಸ್, ಲವ್ ಯು, ಬಾಯ್.